ನಮಸ್ಕಾರ. ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಯುತ್ತಲೇ ತಮ್ಮ ಎಂದಿನ ಬದುಕಿನಲ್ಲಿ ಬ್ಯುಸಿಯಾಗಿರುವ ಚೈತ್ರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು. ಮೊನ್ನೆ ಅದೇ ಶೋ ಶೂಟಿಂಗ್ ಸ್ಥಳಕ್ಕೆ ಒಂದು ಬ್ಯಾಗ್ ಹಿಡಿದುಕೊಂಡು ಹೋಗಿದ್ರು. ಚೈತ್ರ ಕುಂದಾಪುರ ತಮ್ಮ ಮದುವೆ ಆಹ್ವಾನ ಪತ್ರಿಕೆಯನ್ನ ಎಲ್ಲರಿಗೂ ಹಂಚುತ್ತಿದ್ದಾರೆ. ನಿಮಗೂ ಬಂತ ಎಂದೆಲ್ಲ ಚರ್ಚೆಗಳು ಅವರ ಆಪ್ತ ವಲಯದಲ್ಲಿ ನಡೆಯುತ್ತಿದೆ ಎನ್ನಲಾಗಿದೆ. ಬಿಗ್ ಬಾಸ್ ಮನೆಯೊಳಗೆ ಇರುವಾಗಲೇ ಚೈತ್ರ ಕುಂದಾಪುರ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಎಂಗೇಜ್ಮೆಂಟ್ ಮಾಡಿಕೊಂಡೇ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದೇನೆ ಎಂದು ಹೇಳಿದ್ರು. ಅಲ್ಲಿಂದ ಇವರ ಮದುವೆ ಯಾವಾಗ ಅಂತ ನೆಟ್ಟಿಗರು ಪ್ರಶ್ನೆ ಮಾಡುತ್ತಲೇ ಇದ್ದಾರೆ. ಚೈತ್ರ ಕುಂದಾಪುರ ಕೂಡ ಮದುವೆ ಬಗ್ಗೆ ಕೇಳಿದಾಗಲೆಲ್ಲ ನಾಚಿ ನೀರಾಗುತ್ತಲೇ ಇದ್ದಾರೆ ಹೊರತು ಮದುವೆ ಯಾವಾಗ ಅನ್ನೋದನ್ನ ಮಾತ್ರ ರಿವೀಲ್ ಮಾಡ್ತಾ ಇಲ್ಲ. ಇತ್ತೀಚೆಗೆ ಚೈತ್ರ ಕುಂದಾಪುರ ಕಲರ್ಸ್ ಕನ್ನಡದ ಮತ್ತೊಂದು ಕಾಮಿಡಿ ಶೋ ಮಜಾ ಟಾಕೀಸ್ಗೆ ಅತಿಥಿಯಾಗಿ ಆಗಮಿಸಿದ್ರು. ಅಲ್ಲೂ ಕೂಡ ಸೃಜನ್ ಲೋಕೇಶ್ ಚೈತ್ರ ಕುಂದಾಪುರ ಮದುವೆ ಆಗ್ತಿದ್ದಾರೆ ಎಂದು ಹೇಳಿದ್ದಾರೆ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಅವರ ತಮ್ಮ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಹಿಡಿದು ತಿರುಗುತ್ತಿದ್ದಾರೆ ಅಂತ ವಿಡಿಯೋವನ್ನ ಶೇರ್ ಮಾಡಿಕೊಳ್ತಿದ್ದಾರೆ. ಅಸಲಿಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಹಂಚುತ್ತಿದ್ದಾರಾ? ಮದುವೆ ಬಗ್ಗೆ ಏನಾದರೂ ಸುಳಿವು ಕೊಟ್ರಾ? ಮಜಾ ಟಾಕೀಸ್ನಲ್ಲಿ ಅನುಷಾ ರೈ, ಕೀರ್ತಿ ಧರ್ಮರಾಜ್ ಹಾಗೂ ಚೈತ್ರ ಕುಂದಾಪುರ ಅತಿಥಿಗಳಾಗಿ ಬಂದಿದ್ರು. ಈ ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ಮದುವೆ ಮ್ಯಾಟರ್ ಪ್ರಸ್ತಾಪ ಆಗಿದೆ. ಕೆಲವು ದಿನಗಳ ಹಿಂದೆ ಚೈತ್ರ ಮದುವೆ ವಿಚಾರವನ್ನ ರಹಸ್ಯವಾಗಿ ಇಟ್ಟಿದ್ದಾರೆ. ಅದು ಈ ಶೋನಲ್ಲಿ ರಿವೀಲ್ ಆಗುವ ಸಾಧ್ಯತೆ ಇದೆ. ಸ್ವತಃ ಸೃಜನ್ ಲೋಕೇಶ್ ಬಾಯಲ್ಲಿ ಚೈತ್ರ ಕುಂದಾಪುರ ಮದುವೆ ಆಗುತ್ತಿದ್ದಾರೆ, ಟಿಪ್ಸ್ ಕೊಡಿ ಎಂದು ತಮಾಷೆ ಮಾಡಿದ್ದಾರೆ. ಇದೇ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಕುಂದಾಪುರ ತಮ್ಮ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಹಿಡಿದುಕೊಂಡಿದ್ದಾರೆಂಬ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದಾರೆ. ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಡೆಯುವಾಗ ಸೆಟ್ಗೆ ಹೋಗಿದ್ದ ಚೈತ್ರ ಕುಂದಾಪುರ ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಹೋಗಿದ್ರು. ಅದರಲ್ಲಿ ಇರುವುದು ಅವರ ಮದುವೆಯ ಆಮಂತ್ರಣ ಪತ್ರಿಕೆ ಎಂದು ನೆಟ್ಟಿಗರು ಹೇಳ್ತಾ ಇದ್ದಾರೆ. ಏನೇ ಇದ್ದರೂ ಸದ್ಯಕ್ಕೆ ಚೈತ್ರ ಮದುವೆ ಆಗುತ್ತಿರೋದಂತೂ ಸತ್ಯ. ಆದರೆ ಯಾವಾಗ ಅನ್ನೋದು ಮಾತ್ರ ಇನ್ನೂ ರಿವೀಲ್ ಆಗಿಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮದುವೆ ನಿಶ್ಚಯವಾಗಿರುವ ಬಗ್ಗೆ ಚೈತ್ರ ಕುಂದಾಪುರ ಹೇಳಿಕೊಂಡಿದ್ರು. ಆದರೆ ಹುಡುಗ ಯಾರು ಅನ್ನೋದನ್ನ ರಿವೀಲ್ ಮಾಡಿರಲಿಲ್ಲ. ಚೈತ್ರ ಕುಂದಾಪುರ ಮದುವೆ ಆಗುವ ಹುಡುಗ ರಿಂಗ್ ಕೊಟ್ಟಿದ್ರು. ಅದನ್ನು ಟಾಸ್ಕ್ ಒಂದರಲ್ಲಿ ಕಳೆದುಕೊಂಡಿದ್ರು. ಆ ವೇಳೆ ಈ ವಿಷಯವನ್ನ ಹೇಳಿಕೊಂಡು ಕಣ್ಣೀರು ಹಾಕಿದ್ರು. ಬಳಿಕ ಬಿಗ್ ಬಾಸ್ ಆ ಉಂಗುರವನ್ನ ಹುಡುಕಿ ಕೊಟ್ಟಿತ್ತು. ಸದ್ಯ ಮಜಾ ಟಾಕೀಸ್ನಲ್ಲಿ ಚೈತ್ರ ಕುಂದಾಪುರ ಮದುವೆ ವಿಷಯ ಹೈಲೈಟ್ ಆಗ್ತಿದೆ. ಇದೇ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.